ಆತ್ಮೀಯ ವೀಕ್ಷಕರೇ, ಎಲ್ ರಾಮನಾಯಕ್ ಮಲ್ಟಿಟೆಕ್ ಯೂಟ್ಯೂಬ್ ಚಾನಲ್ಗೆ ತಮಗೆ ಪ್ರೀತಿಪೂರ್ವಕ ಸ್ವಾಗತ. ಇಂದಿನ ಮಾಹಿತಿ ಹಿಮಾಲಯ ಪರ್ವತ ಶ್ರೇಣಿಯಲ್ಲೊಂದು ನನ್ನ ಕನಸಿನ ಕತೆ. ಹಿಮಾಲಯ ಪರ್ವತ ಶ್ರೇಣಿಯು ಅದೊಂದು ಸುಂದರ ಹಚ್ಚ ಹಸಿರಿನ ತೋಪಿನ ವನ. ಈ ಸುಂದರ ವನಗಳ ನಡುವೆ ಚುಕ್ಕುಬುಕ್ಕು ರೈಲು ಸಂಚರಿಸಿತು. ಬೆಟ್ಟದ ಮೇಲಿಂದ ನೀರಿನ ಜಲಧಾರೆ ಧುಮುಕುತ್ತಿತ್ತು. ಸುಂದರವಾದ ಹಂಸಗಳು ಜುಳುಜುಳು ನಾದದ ಸರೋವರದಲ್ಲಿ ಈಜುತ್ತಿದ್ದವು. ಮಕ್ಕಳು ಕೊಳದ ಬಳಿ ನಿಂತು ಹಂಸಗಳ ಚಲನೆ ಕಂಡು ಹರ್ಷದಿಂದ ಕೂಗತೊಡಗಿದರು. ದೋಣಿ ವಿಹಾರಕ್ಕೆ ಸನ್ನದ್ಧರಾದರು. ಸಂಚರಿಸಿ ಆನಂದಪಟ್ಟರು. ಮಕ್ಕಳಿಬ್ಬರು ನೀರಿನ ಜಲಧಾರೆಯಲ್ಲಿ ಅಮ್ಮನ ಕೂಗಿಗೆ ಸಾಗುತ್ತಿರುವ ಸುಂದರ ಬಣ್ಣ ಬಣ್ಣದ ಹೂ ಕುಸುಮಗಳ ಪರಿಮಳ, ಪ್ರಕೃತಿಯ ಮಡಿಲಲ್ಲಿ ಸುಂದರ ಬಾನಂಗಳ ನೋಟ ಎಲ್ಲರ ತನುಮನ ತಣಿಸುತ್ತಿತ್ತು. ಸುಮಧುರ ಗಳಿಗೆಯಲ್ಲಿ ಅಡವಿಯಲ್ಲಿ ಭಿನ್ನ ಭಿನ್ನ ಪ್ರಾಣಿ ಪಕ್ಷಿಗಳ ಕಲರವ ಶಬ್ದ ಕಂಡು ಮನ ಮುದಗೊಂಡ ಕ್ಷಣ. ಅದೆಷ್ಟೋ ದೂರದಲ್ಲಿ ಸುಂದರವಾದ ಜಿಂಕೆ ಹುಲ್ಲು ಮೇಯ್ತಿತ್ತು. ತನ್ನ ಗೆಳೆಯನಾದ ಅಳಿಲು ಹುಲ್ಲಿನ ಮೇಲೆ ಓಲಾಡುತ್ತಿದ್ದ. ಅಷ್ಟರಲ್ಲಿ ಗಜರಾಜನ ಸದ್ದು ಆಲಿಸಿತು. ಮುಂದೆ ಮುಂದೆ ಸಾಗಿತು. ಆ ಕೂಗು ಹುಲಿಗಳಿದ್ದಾಗಿತ್ತು. ಹಸಿದ ಹುಲಿಗಳು ಅಲೆದಾಡುತ್ತಿದ್ದವು. ಪಕ್ಕದ ದೂರ ವನದಲ್ಲಿ ಸಿಂಹಗಳ ಚಲನವಲನ ಮಕ್ಕಳಿಗೆ ಭಯವುಂಟು ಮಾಡಿತು. ಆ ಭಯದ ನೆರಳಿನಲ್ಲೇ ಕಾಡಿನಲ್ಲಿ ಸುಂದರವಾದ ಜಿಂಕೆ ತನ್ನ ಗೆಳೆಯ ಅಳಿಲಿನ ಜೊತೆಗೆ ಪಕ್ಷಿಗಳ ಕೂಗು ಕೇಳುತ್ತಾ ಹುಲ್ಲು ಮೇಯುವುದರಲ್ಲಿ ಮೈಮರೆತು ಹೋಯಿತು. ಅಷ್ಟರಲ್ಲಿ ಬಣ್ಣ ಬಣ್ಣದ ಪಕ್ಷಿಗಳು ಭಿನ್ನವಾದ ಕೂಗುವಿಕೆಯ ಅಪಾಯದ ಕರೆಗಂಟೆಯನ್ನು ಸಾರುತ್ತಿದ್ದವು. ದೂರದಲ್ಲಿ ಒಂದು ನರಿಯು ಹೊಂಚು ಹಾಕುತ್ತಿತ್ತು. ಅತ್ತ ಕಡೆ ಬೇಟೆಗಾರರ ದಂಡು ಬರುತ್ತಿದ್ದು. ಇತ್ತ ಕಾನನದ ಮಧ್ಯದಲ್ಲಿ ಹೆಲಿಕಾಪ್ಟರ್ ಪ್ರತ್ಯಕ್ಷವಾಯಿತು. ಬೇಟೆಗಾರರಿಂದ ಭಯಪಟ್ಟ ಜಿಂಕೆಯೊಂದು ದಾರಿ ತಪ್ಪಿ ಕೊಳದಲ್ಲಿ ಜಿಗಿಯುತ್ತಾ ತಪ್ಪಿಸಿಕೊಳ್ಳಲು ಓಡಿತು. ಆಗ ಹೆಲಿಕಾಪ್ಟರ್ನಿಂದ ಇಳಿದ ಭಾರತೀಯ ಸೈನಿಕರು ಜಿಗಿದು ಜಿಂಕೆಗಳನ್ನು ರಕ್ಷಿಸುತ್ತಾರೆ. ಪಕ್ಕದಲ್ಲಿ ಪ್ರಾಣಿ ಸಂಗ್ರಹದಲ್ಲಿ ಬಿಟ್ಟು ಹೋಗುತ್ತಾರೆ. ಇದನ್ನು ಕಂಡ ಮಕ್ಕಳು ಜಿಂಕೆಗಳನ್ನು ರಕ್ಷಿಸಿದ್ದಕ್ಕಾಗಿ ಸೈನಿಕರಿಗೆ ಧನ್ಯವಾದ ಹೇಳುತ್ತಾರೆ. ಉಪಾಯದಿಂದ ಗೆಲ್ಲಬೇಕೇ ವಿನಃ ಕಲಹದಿಂದಲ್ಲ. ಸರ್ವ ಜನಾಂಗದ ಶಾಂತಿಯ ತೋಟ ನಮ್ಮ ಹಿಮಾಲಯ ಪರ್ವತ ಶ್ರೇಣಿ. ಮಕ್ಕಳು ತಾಯಿ ಜೊತೆಗೆ ಹಿಮಾಲಯ ಪರ್ವತ ಶ್ರೇಣಿ ಜಿಂಕೆಗಳ ಜೊತೆ ಪಕ್ಷಿಗಳ ಜೊತೆ ಕುಣಿದು ಸಂತಸ ಪಟ್ಟರು. ಮತ್ತಷ್ಟು ಮಾಹಿತಿ ಸಿಗೋಣ. ನಮಸ್ಕಾರ.